Good morning everyone. Today we will learn about a happy child poem for NCERT first standard textbook. First I will read the poem. A happy child. A happy child. My house is red, a little house. A happy child I am. I laugh and play the whole day long. I hardly ever cry. My house is red, a little house. A happy child I am. I laugh and play the whole day long. I hardly ever cry. I hardly ever cry. I have a tree, a green tree, to shade me from the sun, and under it I often sit when all my play is done. I have a tree, a green tree, to shade me from the sun, and under it I often sit when all my play is done. ಸೊ ಇದರದ ಮೀನಿಂಗ್ ಏನ್ರಿ ನೋಡ್ರಿ ಇಲ್ಲಿ ದ ಹ್ಯಾಪಿ ಚೈಲ್ಡ್ ಅಂದ್ರೆ ಒಂದು ಖುಷಿಯಾಗಿರುವಂತಹ ಮಗು ಅಥವಾ ಸಂತೋಷದ ಮಗು ಅಂಥೇಳಿ ಇದರ ಅರ್ಥ ರೀ. ಸೊ ನೋಡ್ರಿ ಇಲ್ಲಿ ಮೈ ಹೌಸ್ ಈಸ್ ರೆಡ್, ನನ್ನ ಮನೆ ಯಾವ ರೀತಿ ಇದೆ, ಕೆಂಪು. ಅ ಲಿಟಲ್ ಹೌಸ್, ಸಣ್ಣ ಮನೆ ಅಥವಾ ಪುಟ್ಟ ಮನೆ. ಅ ಹ್ಯಾಪಿ ಚೈಲ್ಡ್ ಐ ಆಮ್, ಸಂತೋಷವಾಗಿರುವಂತಹ ಮಗು ನಾನು ಸಂತೋಷದ ಮಗು. ಐ ಲಾಫ್ ಆ್ಯಂಡ್ ಪ್ಲೇ ದ ಓಲ್ ಡೇ ಲಾಂಗ್, ನಾನು ಇಡೀ ದಿನ ನಗುತ್ತೇನೆ ಮತ್ತು ಆಡ್ತೇನೆ. ಐ ಹಾರ್ಡ್ಲಿ ಎವರ್ ಕ್ರೈ, ನಾನು ಎಂದಿಗೂ ಅಳುವುದಿಲ್ಲ. ಐ ಹ್ಯಾವ್ ಅ ಟ್ರೀ, ಅ ಗ್ರೀನ್ ಟ್ರೀ, ನನಗೆ ಒಂದು ಮರವಿದೆ, ಅದು ಹಸಿರು ಮರ. ಯಾವ ರೀತಿ ಹಸಿರು ಮರ. ಟು ಶೇಡ್ ಮೀ ಫ್ರಮ್ ದ ಸನ್, ಸೂರ್ಯನಿಂದ ನನಗೆ ಏನು ಕೊಡ್ತೈತಿ, ಅದು ನೆರಳು ಕೊಡ್ತೈತಿ. ಶೇಡ್ ಮೀನ್ಸ್ ನೆರಳು. ಆ್ಯಂಡ್ ಅಂಡರ್ ಇಟ್ ಐ ಆಫ್ಟನ್ ಸಿಟ್, ಮತ್ತು ಅದರ ಅಡಿಯಲ್ಲಿ ನಾ ಏನು ಮಾಡ್ತೀನಿ, ಆಗಾಗ್ಗೆ ಕುಳಿತುಕೊಳ್ತೀನಿ. ಒಂದು ಗಿಡ ಐತೆ ಅಂದ್ರೆ ಅದ್ರ ಕೆಳಗಡೆ ಹೋಗಿ ಕುಂತು ನಾವು ಆಟ ಆಡ್ತೀವಿ, ಜೋಕಾಲಿ ಆಡ್ತೀವಿ, ಸ್ವಿಂಗ್ಸ್ ಆಡ್ತೀವಿ, ಎಕ್ಸೆಟ್ರಾ ಏನೇನೋ ಪ್ಲೇ ಗೇಮ್ಸ್ ಆಡ್ತಾ ಇರ್ತೀವಿ, ಹೌದಾ. ವೆನ್ ಆಲ್ ಮೈ ಪ್ಲೇ ಈಸ್ ಡನ್, ನನ್ನ ಎಲ್ಲ ನಾಟಕ ಮುಗಿದ ಮೇಲೆ ಕುಳಿತುಕೊಳ್ಳುತ್ತೇನೆ. ಇವಾಗ ಆ ಗಿಡದ ಹತ್ರ ಹೋಗಿ ನಾನು ಕುಳಿತಾ ಇರ್ತೀನಿ. ಸೊ ಇದರ ಅರ್ಥ ಇಷ್ಟೇ. ಒಂದು ಸಣ್ಣ ಮಗು ಅದ, ಒಂದು ಹ್ಯಾಪಿ ಚೈಲ್ಡ್ ಅದ. ಆ ಮಗು ಒಂದು ಮನೆ ಅದ. ಯಾವ ರೀತಿ ಮನೆ, ಒಂದು ಕೆಂಪು ಮನೆ, ಸಣ್ಣ ಮನೆ, ಅದು ಒಂದು ಸಂತೋಷದ ಮಗು ಅದ. ಸೊ ಆ ಮಗು ತನ್ನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಿದೆ ಈ ಸಾಂಗಲ್ಲಿ. ಸೊ ಇಲ್ಲಿ ನೋಡ್ರಿ, ಇದ್ರೊಳಗೆ ನ್ಯೂ ವರ್ಡ್ಸ್ ಬಂದು ಕ್ರೈ ಮತ್ತು ಡೇ. ಕ್ರೈ ಮೀನ್ಸ್ ಏನ್ರಿ, ಅಳುವುದು, ಕ್ರೈ ಮೀನ್ಸ್ ಅಳುವು. ಇನ್ನು ಡೇ ಅಂದ್ರೆ ದಿನ ಅಂಥೇಳಿ ಅರ್ಥ ಕೊಡ್ತದ. ಸೊ ನೆಕ್ಸ್ಟ್ ನೋಡ್ರಿ, ಇದ್ರೊಳಗೆ ನಾವು ಕಲರ್ಸ್ ತಿಳ್ಕೊತೀವಿ. ಒಂದು ರೆಡ್, ಹೌಸ್ ಯಾವ ಕಲರ್ ಅದ, ರೆಡ್, ಇಲ್ಲಿ ರೆಡ್. ಆಮೇಲೆ ಇಲ್ಲಿ ಸನ್ ಯೆಲ್ಲೋ ಕಲರ್ ಅದ. ಇಲ್ಲಿ ನೋಡ್ರಿ, ದ ಸನ್ ಶೈನ್ಸ್ ಇನ್ ದ ಸ್ಕೈ. ಲೆಟ್ ರೀಡ್ ಈ ಸೆಂಟೆನ್ಸನ್ನು ನೋಡ್ರಿ ನೀವು. ದ ಸನ್ ಶೈನ್ಸ್ ಇನ್ ದ ಸ್ಕೈ, ಐ ಹ್ಯಾವ್ ಅ ರೆಡ್. ದ ಸನ್ ಶೈನ್ಸ್ ಇನ್ ದ ಸ್ಕೈ, ಇದರ ಮೀನಿಂಗ್ ಏನ್ರಿ ಅಂದ್ರೆ, ಸೂರ್ಯನು ಆಕಾಶದಲ್ಲಿ ಹೊಳೆಯುತ್ತಾನೆ. ಐ ಹ್ಯಾವ್ ಅ ರೆಡ್ ಪೆನ್, ನನ್ನ ಬಳಿ ಕೆಂಪು ಪೆನ್ ಇದೆ ಅಂತ ಹೇಳಿ ಇದರ ಅರ್ಥ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನದ, ರೀಡ್ ಆ್ಯಂಡ್ ಮ್ಯಾಚ್ ದ ವರ್ಡ್ಸ್ ವಿತ್ ದ ಪಿಕ್ಚರ್, ಡ್ರಾ ಅ ಲೈನ್. ಹೌದಾ, ನಾವಿಲ್ಲಿ ಏನು ಮಾಡಬೇಕು, ಅವರು ಪಿಕ್ಚರ್ಸ್ ಕೊಟ್ಟಿರ್ತಾರ, ಅಲ್ಲಿ ನಾವು ಕರೆಕ್ಟ್ ಮೀನಿಂಗನ್ನು ಹುಡುಕಾಡಿ ಏನು ಮಾಡಬೇಕು, ಆ ಪಿಕ್ಚರ್ಸ್ ಜೊತೆ ಅರ್ಥಗರ್ಭಿತವಾದಂಥ ಒಂದು ಲೈನನ್ನು ನಾವು ಡ್ರಾ ಮಾಡಬೇಕು. ರೀಡ್ ಆ್ಯಂಡ್ ಮ್ಯಾಚ್ ದ ವರ್ಡ್ಸ್ ವಿತ್ ದ ಪಿಕ್ಚರ್ ಆ್ಯಂಡ್ ಡ್ರಾ ಅ ಲೈನ್. ಸೊ ನಾವು ಡ್ರಾಯಿಂಗ್ ಮಾಡ್ತೀವಿ ಲೈನ್. ಐ ಆಮ್ ಅ ಬಾಯ್, ಸೊ ಐ ಆಮ್ ಅ ಬಾಯ್. I am a girl. Okay. Next
ನೋಡ್ರಿ ಫನ್ ವಿತ್ ಕಲರ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಕಲರ್ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು. ಸೊ ಇಲ್ಲಿ ವಾಟ್ ಈಸ್ ದ ಕಲರ್ ಆಫ್ ದ ಹ್ಯಾಪಿ ಚೈಲ್ಡ್ಸ್ ಹೌಸ್. ಹ್ಯಾಪಿ ಚೈಲ್ಡ್ಸ್ ಹೌಸ್ದು ಕಲರ್ ಯಾವ ಕಲರ್ ಇತ್ತು? ರೆಡ್ ಕಲರ್. ಸೊ ನೋಡ್ರಿ ಇಲ್ಲಿ ವಾಟ್ ಈಸ್ ದ ಕಲರ್ ಆಫ್ ದ ಹ್ಯಾಪಿ ಚೈಲ್ಡ್ ಹೌಸ್. ದ ಕಲರ್ ಆಫ್ ದ ಹ್ಯಾಪಿ ಚೈಲ್ಡ್ ಹೌಸ್ ಈಸ್ ರೆಡ್ ಕಲರ್. ಯಾವ ಕಲರ್? ರೆಡ್ ಕಲರ್. ಸೊ ನೆಕ್ಸ್ಟ್ ಬಂದು what is the color of your house? Our house color is pink. What is the color of the tree? The tree is green color. What is the color of the sun? The sun color is yellow. Next, let us talk questions. Is there a tree growing near your house? Growing near your house? Tell us about the tree. Is it big or small? Yes. ಇಲ್ಲಿ ನೋಡ್ರಿ ನೀವೆಲ್ಲರೂ ಇಲ್ಲಿದೆ ಆನ್ಸರ್ ನಿಮಗೆ ಕಾಣಿಸ್ತಿರ್ಬೇಕು. ಎಸ್ ದೇರ್ ಈಸ್ ಅ ಬಿಗ್ ಹೌಸ್ ಗ್ರೋಯಿಂಗ್ ನಿಯರ್ ಮೈ ಹೌಸ್. ನೆಕ್ಸ್ಟ್ ಕ್ವಶನ್. ಡು ಯು ಲೈಕ್ ದ ಟ್ರೀ? ವಾಟ್ ಈಸ್ ದ ನೇಮ್ ಆಫ್ ದ ಟ್ರೀ? ಎಸ್ ಐ ಲೈಕ್ ಟ್ರೀ. ಇಟ್ ಈಸ್ ಅ ಬನಾನಾ ಟ್ರೀ ವಿಚ್ ಈಸ್ ವೆರಿ ಹ್ಯೂಜ್ ಇನ್ ಸೈಜ್. Next, let us share. ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನದ ಅಂದ್ರೆ ಕ್ವಶನ್ 1. ದೇರ್ ಆರ್ ಮೆನಿ ಕೈಂಡ್ಸ್ ಆಫ್ ಹೌಸ್. ಸರ್ಕಲ್ ದ ಒನ್ ಯು ಹ್ಯಾವ್ ಸೀನ್. ಇಲ್ಲಿ ಬೇರೆ ಬೇರೆ ರೀತಿಗಳ ಮನೆಗಳದಾವು. ಅದ್ರೊಳಗೆ ನೀವು ಯಾವ್ದು ನೋಡಿರಿ ಅದನ್ನು ಸರ್ಕಲ್ ಮಾಡಿರಿ ಅಂತ ಹೇಳ್ಯಾರ ಅವರು. ನಾವು ಆಲ್ಮೋಸ್ಟ್ ಎಲ್ಲರೂ ಏನು ಮಾಡಿರ್ತೀವಿ, ಎಲ್ಲ ಥರದ ಈಗಲೂ ಇಲ್ಲಿ ಫ್ಲ್ಯಾಟ್ ನೋಡಿರ್ತೀವಿ, ಹೌದಾ? ಇದನ್ನು ನೋಡೀವಿ. ಆಮೇಲೆ ಈ ಬಂಗ್ಲೋ ನೋಡೀವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಈಗ ಬಂಗ್ಲೋದೊಳಗೆ ಇರ್ತಾರೆ. ನೆಕ್ಸ್ಟ್ ಈಗಲೂ ಇಲ್ಲ, ಹಟ್ ಅಂತೂ ಹಳ್ಳಿಗಳಲ್ಲಿ ಇರ್ತಾವೆ, ನೋಡಿರ್ತೀವಿ, ಹೌದಾ? ಓಕೆ, ನಾವು ಆಲ್ರೆಡಿ ಈಗಲೂ ನೋಡೀವಿ. ಏನು ನೋಡೀವ್ರಿ? ಈಗಲೂ ಕೂಡ ನೋಡೀವಿ. ನೆಕ್ಸ್ಟ್ ಕ್ವಶನ್ ಆನ್ಸರ್ಸ್. ವೆನ್ ಯು ಗೆಟ್ ಅ ನ್ಯೂ ಡ್ರೆಸ್, ಅವಾಗ ನಮಗೇನಾಗುತ್ತೆ? ಹ್ಯಾಪಿ. ನಮ್ಗೆ ಯಾವಾಗಾರು ಹೊಸ ಡ್ರೆಸ್ ತೊಗೊಂಡಾಗ ವಿ ಆರ್ ಹ್ಯಾಪಿ. ವೆನ್ ಯು ಗೆಟ್ ಹರ್ಟ್, ಸ್ಯಾಡ್. ವೆನ್ ಯು ಶೇರ್ ಯುವರ್ ಥಿಂಗ್ಸ್, ಹ್ಯಾಪಿ. ವೆನ್ ಯು ಆರ್ ಇಲ್, ಸ್ಯಾಡ್. ಡ್ರಾ ಲೈನ್ಸ್ ಫ್ರಮ್ ದ ಹೌಸ್ ಟು ದ ಪೀಪಲ್ ಹೂ ಲಿವ್ ಇನ್ ಯುವರ್ ಹೋಮ್. ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರು ಪೀಪಲ್ ಇದ್ದಾರೆ, ಎಷ್ಟು ಜನರಿದ್ದಾರೆ, ಅದನ್ನು ನೀವೇನು ಮಾಡಬೇಕು? ಒಂದು ಲೈನ್ ಡ್ರಾ ಮೂಲಕ ಇಲ್ಲಿ ಮಾಡಿ ತೋರಿಸ್ಬೇಕು. ಸೊ ಇವಾಗ ನಾವು ಜಸ್ಟ್ ಮಾಡೋಣ. ಮೈ ಹೋಮ್ ಒಳಗೆ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಇದ್ದಾರೆ. ಮೈ ಫಾದರ್, ಮೈ ಮದರ್, ಮೈ ಸಿಸ್ಟರ್ ಆ್ಯಂಡ್ ಮೈ ಬ್ರದರ್. ಈ ಹೋಮಲ್ಲಿ ಎಲ್ಲರೂ ಇದ್ದಾರೆ. ಟ್ರೇಸ್ ದ ನಂಬರ್ ಆನ್ ಡಾಟೆಡ್ ಲೈನ್ಸ್. ಇಲ್ಲಿ ಡಾಟೆಡ್ ಲೈನ್ಸ್ ಇದಾವೆ, ಅದ್ರ ಮೇಲೆ ನಾವು ಏನು ಮಾಡಬೇಕು? ನಂಬರನ್ನು ಟ್ರೇಸ್ ಮಾಡಬೇಕು. ಸೊ ನೋಡ್ರಿ ಇಲ್ಲಿ 1, ಇದು 2, 3, 4, 5, 6. ಆನ್ಸರ್ಸ್ ONE 1, TWO 2, THREE 3, FOUR 4, FIVE 5, SIX 6. In next question number 5. How many people live in your house? 6 people live. Were right. 6 people live in my house. Sing a song. Jock in the box sits on still. Won't you come out? Yes, I will. Won't you come out? Yes, I will. ಜಾಕ್ ಇನ್ ದ ಬಾಕ್ಸ್ ಸಿಟ್ಸ್ ಸೋ ಸ್ಟಿಲ್. ಅದು ಬಾಕ್ಸ್ ಒಳಗೆ ಏನು ಮಾಡಿಬಿಟ್ಟೈತ್ರಿ? ಸುಮ್ಮನೆ ಕುಳಿತು ಬಿಟ್ಟಿದೆ. ವೋಂಟ್ ಯು ಕಮ್ ಔಟ್? ಹೊರಗಡೆ ನೀನು ಬರೋದಿಲ್ವಾ? ಎಸ್ ಐ ವಿಲ್. ನಾನು ಹೊರಗಡೆ ಬರ್ತೀನಂತ ಹೇಳ್ತಿದ್ದು. ಸೊ ನೆಕ್ಸ್ಟ್ ಬಂದು ಜಾಯಿನ್ ದ ಡಾಟೆಡ್ ಲೈನ್ಸ್. ಜಾಯಿನ್ ದ ಡಾಟೆಡ್ ಲೈನ್ಸ್. ಇವೆಲ್ಲ ನಮ್ಗೆ ಅದಕ್ಕೆ ಹೆಲ್ಪ್ ಆಗ್ತಾವೆ ರೀ, ಆಲ್ಫಾಬೆಟ್ ಬರೀಲಿಕ್ಕೆ ಹೆಲ್ಪ್ ಆಗ್ತಾವೆ.
ಡಾಟೆಡ್ ಲೈನ್ಸನ್ನು ಡ್ರಾ ಮಾಡಿ ನೆಕ್ಸ್ಟ್ ನಾವೇನು ಮಾಡ್ಬೋದು ನೋಡ್ರಿ ಇಲ್ಲಿ ಇದು ಬಿ ಆಮೇಲೆ ಸಿ. ಸೊ ಇಲ್ಲಿ ರೌಂಡ್ ಶೇಪ್ ಅದ ಸರ್ಕಲ್. ಸೊ ಇದೇನಾಯ್ತು ರೀ ಸರ್ಕಲ್ ಆಯಿತು. ಇಲ್ಲಿ ನೋಡ್ರಿ ಕ್ವಶನ್ ನಂಬರ್ 8 ಒಳಗೆ ಅವ್ರು ಏನು ಕೇಳ್ಯಾರ, ಕಲೆಕ್ಟ್ ಪಿಕ್ಚರ್ಸ್ ಆಫ್ ದ ಕ್ಯಾಟ್, ಅ ಕೌ, ಅ ಡಾಗ್ ಆರ್ ಅ ಶಿಪ್ ಫ್ರಮ್ ಓಲ್ಡ್ ಬುಕ್ಸ್ ಆರ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಪೇಸ್ಟ್ ದೆಮ್ ಬಿಲೋ. ಇಲ್ಲಿ ಏನು ಮಾಡಿರಿ ಒಂದು ಆ್ಯಕ್ಟಿವಿಟಿ ಕೊಟ್ಟಾರ, ಆ್ಯಕ್ಟಿವಿಟಿ ಟು ಬಿ ಡನ್ ಬೈ ಯುವರ್ ಸೆಲ್ಫ್. ಇದನ್ನ ಏನು ಮಾಡಬೇಕು, ನೀವೇ ಮಾಡಬೇಕು. ಯಾವ ರೀತಿ ಅಂದ್ರೆ ಕ್ಯಾಟ್ ಇರ್ತಾವೆ, ಕೌ ಇರ್ತಾವೆ, ಡಾಗ್, ಶಿಪ್, ಆಮೇಲೆ ಇವೆಲ್ಲ ನಿಮ್ಗೆ ಹಳೆ ಬುಕ್ ಒಳಗೆ ಓಲ್ಡ್ ಬುಕ್ಸ್ ಒಳಗೂ ಸಿಗ್ತಾವೆ, ನ್ಯೂಸ್ ಪೇಪರ್ ಒಳಗೂ ಸಿಗ್ತಾವೆ. ಆ ಪೇಪರ್ಸ್ಗಳನ್ನು ಕಟ್ ಮಾಡಿ ನೀವು ಒಂದು A4 ಸೈಜಲ್ಲಿ ಪೇಸ್ಟ್ ಮಾಡಿ ಒಂದು ಆ್ಯಕ್ಟಿವಿಟಿನ ಮಾಡಬೇಕು. ನೆಕ್ಸ್ಟ್ ಬಂದು ಕ್ವಶನ್ ನಂಬರ್ 9, ಟ್ರೇಸ್ ಓವರ್ ದ ಡಾಟೆಡ್ ಲೈನ್ಸ್ ಆ್ಯಂಡ್ ಕಂಪ್ಲೀಟ್ ದ ಮಂಕೀಸ್ ಟೇಲ್. ಇಲ್ಲಿ ಏನು ಕೊಟ್ಟಾರಿ, ಒಂದು ಪಿಕ್ಚರ್ ಅದ, ಮಂಕಿ ಅದ ಇಲ್ಲಿ. ಸೊ ಅದರದ್ದು ಟೇಲನ್ನು ಇಲ್ಲಿ ಬಿಟ್ಬಿಟ್ಟಿದ್ದಾರೆ, ಅವ್ರು ಮಾಡಿಲ್ಲ. ಸೊ ನಾವು ಇದು ಏನು ಮಾಡಬೇಕು ರೀ, ಲೈನ್ ಡ್ರಾ ಮಾಡಬೇಕು. ಇವಾಗ ಇದು ಕಂಪ್ಲೀಟ್ ಆಯಿತು. ಇಲ್ಲಿ ನೋಡ್ರಿ ಆನ್ಸರ್ ಏನದ, ಇದು ಕಂಪ್ಲೀಟ್ ಆಗ್ಯದ. ನೆಕ್ಸ್ಟ್ ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಾರ್ರಿ, ಅದು ಯಂಗ್ ಒನ್ಸ್ ಕೊಟ್ಟಾರ ಅವರು, ಡಾಗ್, ಪಪ್ಪಿ. ಸೊ ನಾವು ಲೈನ್ ಡ್ರಾ ಮಾಡೋ ಮೂಲಕ ಇದನ್ನ ಏನು ಮಾಡೋಣ ಅಂದ್ರೆ ಕಲಿಯೋಣ. ಸೊ ನೋಡ್ರಿ ಇಲ್ಲಿ ಡಾಗ್ ಎಲ್ಲದ, ಡಾಗ್ ಇಲ್ಲದ. ಈ ಡಾಗ್ ಇಂದ ನಾವೇನು ಮಾಡ್ಬೇಕೀಗ, ಫಾರ್ ಎಕ್ಸಾಂಪಲ್ ಒಂದು ಕೊಟ್ಟಾರ ಅವರು, ಫಸ್ಟ್ ಫಾರ್ ಎಕ್ಸಾಂಪಲ್ ಕ್ಯಾಟ್, ಕಿಟನ್. ನೆಕ್ಸ್ಟ್ ಇದು ಕಾಂಗ್ರೂ. ಕಾಂಗ್ರೂದು ಎಲ್ಲಿದೆ ರೀ, ಇಲ್ಲದ ನೋಡ್ರಿ ಕಾಂಗ್ರೂ. ಇಲ್ಲಿಂದ ಹೋಗಬೇಕು, ಇಲ್ಲಿ ಹೊರಗಡೆ ಬಂದು ಇಲ್ಲಿ ಅಟ್ಯಾಚ್ಮೆಂಟ್ ಕಾಂಗ್ರೂ ಮರಿ. ನೆಕ್ಸ್ಟ್ ಲಾಯನ್, ಕಬ್. ವೇರ್ ಇಸ್ ಕಬ್, ಲಾಯನ್ ನೋಡ್ರಿ ಇದು. ಲಾಯನ್, ಕಬ್. ನೆಕ್ಸ್ಟ್ ಡಕ್, ಡಕ್ಲಿಂಗ್. ಡಕ್ ಎಲ್ಲದ, ಇಲ್ಲೇ ಅದ, ಈಸಿ ಟು ಗೋ ದ ವೇ. ಡಕ್, ಡಕ್ಲಿಂಗ್. ಕೌ, ಕಾಫ್. ಕೌ, ಕಫ್. ಇನ್ನೊಂದು ಯಾವ್ದು ಬಿಟ್ಟಿವಿ ನಾವು, ಡಾಗ್, ಪಪ್ಪಿ. ನೋಡ್ರಿ ಇಲ್ಲಿ ಡಾಗ್ ಅದ, ಡಾಗ್. ಆಮೇಲೆ ಬಟರ್ಫ್ಲೈ, ಕ್ಯಾಟರ್ಪಿಲ್ಲರ್. ಸೊ ಇಷ್ಟು ಇದಕ್ಕೆ ನಾವು ಲೈನನ್ನು ಡ್ರಾ ಮಾಡಬೇಕು. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಾವು ಇವತ್ತೇನು ನೋಡಿವಿ ಅಂದ್ರೆ ಹ್ಯಾಪಿ ಚೈಲ್ಡ್ದು ಫಸ್ಟ್ ಪೋಯಮ್ ಮೊದಲು ಅದ್ರ ಕ್ವಶನ್ ಆನ್ಸರ್ಸನ್ನು ನೋಡಿವಿ, ಆ್ಯಕ್ಟಿವಿಟಿಯನ್ನು ನೋಡಿವಿ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನೆಕ್ಸ್ಟ್ ನಾನು ಯಾವ ಲೆಸನ್ ಇರ್ತೈತೆ ಅದನ್ನು ಕಂಟಿನ್ಯೂ ಮಾಡ್ತೀನಿ.